ನಿಮ್ಮ ತರಗತಿಗೆ ಬಂದು ದೇವ ಮಾದೇವ ಬಾರೋ ಹಾಡು. ನೀವು ಯಾರು, ನೀವೇನು, ನಿಮ್ಮ ಚಾನಲ್ ಯಾವುದು, ನಿಮ್ಮ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ? ಕನ್ನಡದ ಪ್ರಖ್ಯಾತ ದೇಸಿ ವಾಹಿನಿ ಅಂತ ವಿದ್ವಾಂಸರಿಂದ ಹೊಗಳಿಕೆಯನ್ನು ಪಡ್ಕೊಂಡಂತಹ ಒಂದು ಚಾನಲ್ ಆಗಿ, ವಾಹಿನಿಯಾಗಿ ಜನಪದ ಸಿರಿಗೆ ಈಗ 50,000 ಚಂದಾದಾರರುಗಳ ಸೇರ್ಪಡೆ ಆಗಿರ್ತಕ್ಕಂಥ ಶುಭ ದಿನ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಮ್ಮ ಜನಪದ ಸಿರಿ ಸ್ಟುಡಿಯೋಸಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಬಹುಮುಖ್ಯವಾಗಿ ಜನಪದ ಸಿರಿಗಂತೂ ಎಂದಿಗೂ ಮರೆಯಲಾಗದ ಒಂದು ವ್ಯಕ್ತಿಯನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾಡು ಕಂಡ ಹೆಸರಾಂತ ಭಕ್ತಿಗೀತ ಸಾಹಿತಿಗಳು, ನನ್ನ ಆತ್ಮೀಯ ಸಹೋದರರು ಶ್ರೀಯುತ ಕೆಸ್ತೂರು ಮಂಜುನಾಥ್ರವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಣ್ಣ ನಮಸ್ಕಾರ. ತುಂಬ ನಮಸ್ಕಾರ ಸರ್. ನಿಮಗೂ ನಮಸ್ಕಾರ. ಸ್ಟುಡಿಯೋಗೆ ಸ್ವಾಗತ. ತುಂಬ ಸಂತೋಷ ಸರ್. ಮೊದಲನೇ ದಿನದಿಂದ ತಾಯಿ ಮಗುವನ್ನು ಅಂಬೆಗಾಲಿಡೋ ಸ್ಟೇಜಿಂದ ನಡೆಯೋದು ಕಲಿಸೋ ತನಕ ಹೇಗೆ ಸಹಕಾರಿಯಾಗಿ ನಿಲ್ತಾಳೋ ಆ ರೀತಿ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ತಾವು ಅಗ್ರಗಣ್ಯರು. ಕಾರಣ ಏನು ಅಂತಂದರೆ, ಸ್ನೇಹಿತರೆ, ಜನಪದ ಸಿರಿಯ ಹುಟ್ಟಿಗೆ ಕಾರಣವಾದ ಮೊದಲನೆಯ ಸಂದರ್ಶನದ ಅತಿಥಿಯಾಗಿ ಭಾಗವಹಿಸಿದಂತಹ ನನ್ನ ಆತ್ಮೀಯ ಸಾಹಿತಿಗಳು ಬಹು ಕಟುವಾಗಿ, ಬಹು ಸೂಕ್ಷ್ಮವಾಗಿ ಸಮಾಜದ ಅಂಕುಡೊಂಕುಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ, ಅದೇ ರೀತಿ ಭಕ್ತಿ ಸಾಹಿತ್ಯ ಕ್ಷೇತ್ರದಲ್ಲಿ ಜನಪದ ಶೈಲಿಯ ಗೀತೆಗಳನ್ನು ರಚನೆ ಮಾಡೋದರಲ್ಲಿ ಸಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಕೆಸ್ತೂರು ಮಂಜುನಾಥರವ್ರನ್ನ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಸ್ಟುಡಿಯೋಗೆ ಸ್ವಾಗತವನ್ನು ಕೋರ್ತಾ, ಇವರು ಜನಪದ ಸಿರಿಯ ಹುಟ್ಟಿನ ಮೊದಲನೆಯ ಸಂದರ್ಶನದ ಸಂಚಿಕೆಗೆ ಕಾರಣರಾದರು, ಸಾಕ್ಷಿಭೂತರಾದರು ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಮತ್ತು ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭವನ್ನು ಜನಪದ ಸಿರಿ ಎದುರಿಸ್ತಾ ಇದೆ ಸ್ನೇಹಿತರೆ. ಏನಂತಂದರೆ, ಜನಪದ ಸಿರಿಗೆ ಈಗ 50,000 ಚಂದಾದಾರರುಗಳ ಸೇರ್ಪಡೆ ಆಗಿರ್ತಕ್ಕಂಥ ಶುಭ ದಿನ. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ವಿಶ್ವಾಸಕ್ಕೆ ನಾನು ಬೆಲೆ ಕಟ್ಟಕ್ಕಾಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಒಂದು ಸಂದರ್ಭವನ್ನು ಆರಂಭದ ಮೊದಲ ದಿನದಲ್ಲಿ ಒಬ್ಬ ಚಂದಾದಾರರು ಇಲ್ಲದಂತಹ ಒಂದು ವಾಹಿನಿಯನ್ನು ಒಪ್ಪುತ್ತಾ, ನಂಬುತ್ತಾ, ಅವರ ಬದುಕಿನ ಎಲ್ಲ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದಂತಹ ಮಂಜುನಾಥ್ ಸರ್ನ ಕೂರಿಸ್ಕೊಂಡು ಈ ಒಂದು ಸಂತೋಷದ ವಿಚಾರವನ್ನು ನಿಮ್ಮ ಮುಂದೆ ಹಂಚಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಣ್ಣ ಹೇಳಿ ಸರ್. ಮೊದಲನೇ ಸಂಚಿಕೆ ಮರೆಯಂಗಿಲ್ಲ. ಬಿಳಿಗಿರಿ ರಂಗನ ಬೆಟ್ಟದ ವಿಜಿಕೆಗೆ ಬಂದು ನಿಮ್ಮನ್ನು ಭೇಟಿ ಮಾಡಿ, ನಿಮ್ಮ ತರಗತಿಗೆ ಬಂದು ನಿಮ್ಮ ಮಕ್ಕಳನ್ನೆಲ್ಲ ಪರಿಚಯ ಮಾಡ್ತಾ, ನೀವು ರಚಿಸಿರ್ತಕ್ಕಂಥ ವಿಶ್ವವಿಖ್ಯಾತ ಗೀತೆ ದೇವ ಮಾದೇವ ಬಾರೋ ಹಾಡು, ಆ ಗೀತೆಯ ಮೂಲಕ ತಮ್ಮನ್ನು ಮಾತಾಡಿಸ್ಬೇಕು ಅಂತ ಹೇಳಿ ನಾನು ಬಂದಾಗ, ನೀವು ಯಾರು, ನೀವೇನು, ನಿಮ್ಮ ಚಾನಲ್ ಯಾವುದು, ನಿಮ್ಮ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ, ನಿಮಗೆ ರೀಚ್ ಎಷ್ಟಿದೆ, ಎಷ್ಟು ಜನ ನೋಡ್ತಾರೆ, ನಿಮ್ಮ ಚಾನಲ್ ಬಂದರೆ ಎಷ್ಟು ವ್ಯೂ ಆಗುತ್ತೆ, ಇದು ಯಾವ ಪ್ರಶ್ನೆಯನ್ನು ಕೇಳಿದೆ. ನನ್ನನ್ನು ಮಾತಾಡಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ಅದೇನು ನಮಗೆ ಬೇಕಿರಲಿಲ್ಲ ಸರ್. ಅವಾಗ ಅದು ನಮಗೆ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಪ್ರೀತಿನೇ ನಮಗೆ ಹೊಸದು. ಅವಾಗ ಆವತ್ತು ನೀವು ಕೊಟ್ಟಂಥ ಒಂದು ವಿಶ್ವಾಸ ಮತ್ತು ನೀವು ಕೊಟ್ಟಂಥ ಒಂದು ಪ್ರೋತ್ಸಾಹ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡಿದೆ ಅಣ್ಣ. ಏನಂದರೆ 50,000 ಚಂದಾದಾರರುಗಳನ್ನು ಒಳಗೊಂಡಿರ್ತಕ್ಕಂಥ ಕನ್ನಡದ ಪ್ರಖ್ಯಾತ ದೇಸಿ ವಾಹಿನಿ ಅಂತ ವಿದ್ವಾಂಸರಿಂದ ಹೊಗಳಿಕೆಯನ್ನು ಪಡ್ಕೊಂಡಂತಹ ಒಂದು ಚಾನಲ್ ಆಗಿ, ವಾಹಿನಿಯಾಗಿ ನಿಂತಿರ್ತಕ್ಕಂಥದ್ದು. ನಿಮ್ಗೆ ಧನ್ಯವಾದಗಳಣ್ಣ. ತುಂಬ ಧನ್ಯವಾದಗಳು ಸರ್. ಹಾಗಾಗಿ ಈಗ ಕೇವಲ ಮಾತಿನ ಮುಖಾಂತರ ಮಾತ್ರ ವೀಕ್ಷಕರಿಗೆ ವಿಷಯ ತಿಳಿಸೋದು ಬೇಡ. ಹೇಗಿತ್ತು ಆ ದಿನಗಳು, ಅದನ್ನು ಸ್ವಲ್ಪ ಮೆಲುಕಾಗ್ತಕ್ಕಂಥ. ಖಂಡಿತ ಮೆಲುಕು ಹಾಕೋಣ. ಯಾಕೆಂತಂದರೆ ಅದು ಮೆಲುಕು ಹಾಕೋದು ಅಂತ ಅದಕ್ಕೋಸ್ಕರ ನಾವು ಮೆಲುಕು ಹಾಕೋಂಗಿಲ್ಲ. ಸಾದಾ ನಮ್ಮ ನೆನಪಲ್ಲಿ ಇರ್ತಕ್ಕಂಥದ್ದು ಸರ್. ಅದು ಹೇಗೆ ಅಂತಂದರೆ, ಈಗ ನೋಡಿ, ಒಂದು ನುಡಿ ಇದೆ, ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಒಂದು ಜೀವನ ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗಬೇಕು. ಸೊನ್ನೆಯಿಂದ, ಶೂನ್ಯದಿಂದ ಸಾವಿರದ ಕಡೆಗೆ ಹೋಗಬೇಕು. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಬೇಕು. ಇದು ಒಂದು ಒಂದು ಬದುಕಿನ ಒಂದು ಯಶಸ್ಸಿನ ಸೂತ್ರ. ಈ ಥರ ಇರುವಾಗ ಜನಪದ ಸಿರಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದು ಒಬ್ಬ ಕೆಸ್ತೂರು ಮಂಜುನಾಥ್ ಅಂತ ಒಬ್ಬ ಅಜ್ಞಾತ ಕಲಾವಿದ, ಅಂದರೆ ಯಾರು ಅವನೇನು ಅಂತಲೇ ಗೊತ್ತಿಲ್ಲ, ಅವನು ಬರೆದಂಥ ಒಂದು ಜನಪ್ರಿಯ ಗೀತೆ ದೇವ ಮಾದೇವ ಬಾರೋ ಮಲೆಯ ಮಾದೇಶ್ವರನ ಗೀತೆ ಎಲ್ರಿಗೂ ಗೊತ್ತಿದ್ದಂತಹ ಕಾಲಘಟ್ಟ. ಆದರೆ ಆ ಗೀತೆಯ ರಚನೆಕಾರ ಮತ್ತು ರಾಗ ಸಂಯೋಜನಕಾರನಾದಂಥ ನಾನು ಯಾರಿಗೂ ಗೊತ್ತಿಲ್ಲದ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಕತ್ತಲಲ್ಲಿದ್ದಂಥ ವ್ಯಕ್ತಿ, ಜೀರೋ ಇದ್ದಂಥ ವ್ಯಕ್ತಿ. ಅವನನ್ನು ನಿಮ್ಮ ಜನಪದ ಸಿರಿಯ ಒಂದು ಪ್ರಭೆ ನನ್ನ ಮೇಲೆ ಬೀರ್ತು. ಆವತ್ತು ನನಗೆ ಒಂದು ಯೂಟ್ಯೂಬ್ ಚಾನಲ್ ಅಂದ್ರೇನು, ಒಂದು ಸಂದರ್ಶನ ಅಂದ್ರೇನು, ಇದ್ಯಾವುದೂ ಗೊತ್ತಿರಲಿಲ್ಲ ವೀಕ್ಷಕರೇ.
ಹಾಗಾಗಿ ಜರ್ಗನಹಳ್ಳಿ ಕಾಂತರಾಜ್ರವರು ಅವತ್ತು ಜನಪದ ಸಿರಿಯ ಒಂದು ಚಾನಲನ್ನು ಆರಂಭ ಮಾಡಿಕೊಂಡು ಶ್ರೀ ಬಿಳಿಗಿರಂಗನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನನ್ನನ್ನು ಇಂಟ್ರೂನು ಮಾಡಿದ್ರು. ನೋಡಿ, ಜನಪದ ಸಿರಿಗೆ ಮತ್ತು ಬಿಳಿಗಿರಂಗನ ಬೆಟ್ಟಕ್ಕೆ ನಂಟೆ ನೋಡಿ, ಅಲ್ಲಿಂದಲೇ ಶುರುವಾಗಬೇಕೆ. ಅದು ಜನಪದ ಕ್ಷೇತ್ರ, ಜನಪದ ಕಲಾವಿದನ ಒಂದು ತಾಣ. ಅದು ಬಿಳಿಗಿರಂಗಪ್ಪ ಒಬ್ಬ ಜನಪದ ಕಲಾವಿದ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ನಾನು ಒಬ್ಬ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನನ್ನು ಅಲ್ಲಿ ಸಂದರ್ಶನ ಮಾಡಿದ್ರು. ಅದು ಇವತ್ತು ನಾನು ಮೊದಲೇ ಹೇಳಿದಾಗೆ ಕತ್ತಲಿನಿಂದ ಬೆಳಕಿನ ಬಂದೆ. ಇವತ್ತು 50,000 ಜನರನ್ನು ಒಳಗೊಂಡು ಅದಕ್ಕೂ ಮೀರಿದಂಥ 50,500 ಜನರನ್ನು ಚಂದಾದಾರರನ್ನಾಗಿ ಪಡ್ಕೊಂಡಿದೆ. ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತಂದರೆ ಅದರ ಜನಮನ್ನಣೆ ಎಷ್ಟಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ವಿಚಾರ. ಅಥವಾ ಯಾರಿಗೂ ನಾವು ಒತ್ತಾಯಪೂರ್ವಕವಾಗಿ ಅದನ್ನು ಹೇಳಿಲ್ಲ. ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಪ್ರೀತಿಸಿ ಅದನ್ನು ಗೌರವಿಸಿ ಅಂತ ಹೇಳ್ಕೊಂಡಿದ್ದೀವ. ಅದೇ ಅಣ್ಣ, ಈಗ ಸಾಮಾನ್ಯ ನಾನು ಗಮನಿಸಿರೋ ಯೂಟ್ಯೂಬರ್ಗಳಲ್ಲಿ ಸಾಧಾರಣ ಎಲ್ಲ ವಿಡಿಯೋಗಳಲ್ಲೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ, ಅದು ಒತ್ತಿ ಇದು ಒತ್ತಿ ಎಲ್ಲವನ್ನು ಒತ್ತಿ ಅಂತ ಹೇಳ್ತಿರ್ತಾರೆ. ಸಾಧಾರಣ ನಮ್ಮ ಚಾನಲಲ್ಲಿ ನಾನು ಯಾವ ಅತಿಥಿಗಳಿಗೂ ಆ ಥರ ನಾನೇನು ಪ್ರೆಜರ್ ಹಾಕಿಲ್ಲ. ಸರ್ ಇದನ್ನು ಹೇಳಿ, ಇದನ್ನು ಹೇಳಿಸಿ ಮಾಡಿಸಿ ಅಂತ ಪ್ರೀತಿಯಿಂದ ಅವರು ಕೆಲವರು ಹೇಳಿದ್ದಾರೆ. ಅಂದರೆ ಯೂಟ್ಯೂಬ್ನ ಸಾಂಗತ್ಯ ಇರೋರು, ಅನುಭವ ಇರೋರು ಹೇಳಿದ್ದಾರೆ. ನಾನು ಕೂಡ ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಯಾವುದೇ ವಿಡಿಯೋದಲ್ಲೂ ಕೂಡ ಅದನ್ನು ಹೇರಕ್ಕೆ ಹೋಗಿಲ್ಲ. ನಾವು ಕೂಡ ಮೊದಲನೇ ಸಂದರ್ಶನದಲ್ಲೂ ಕೂಡ ನಾವು ಹೇಳಿಲ್ಲ. ಅದು ಹೇಗೆ ಸ್ವಾಭಾವಿಕವಾಗಿ ಉಟ್ಕೋತು ಸರ್. ಅದು ಅಂದರೆ ಟು ಸ್ಟಾರ್ಟ್ ವಿತ್, ಅಂದರೆ ಆರಂಭ ಮಾಡಲಿಕ್ಕೆ ನನಗೆ ಅವಾಗ ಒಂದು ಕಂಟೆಂಟ್ ಬೇಕಿತ್ತು. ಯೂಟ್ಯೂಬ್ ಚಾನಲ್ ಶುರುವಾಗೋದು ಹಾಗೆ. ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಬೇಕಾದ್ರೆ ಮೊದಲು ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಯಾವ ವಿಡಿಯೋ ಅಪ್ಲೋಡ್ ಮಾಡೋದು ಮತ್ತು ಯಾರ್ದೋ ಒಂದು ವಿಡಿಯೋ ಹಾಕಿ ಮಾಡೋದಲ್ಲ, ನಮ್ಮದೇ ಇರಬೇಕಲ್ಲ ಸ್ವಂತಕ್ಕೆ. ಆರಂಭದ ದಿನಗಳಿಂದ ನಾನು ಆ ಪಾವಿತ್ರತೆಯನ್ನು ಉಳಿಸ್ಕೊಂಡು ಬಂದಿದ್ದೀನಿ ಮತ್ತು ಆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಇಲ್ಲ, ಯಾರ್ದಾದ್ರೂ ಕಲಾವಿದನ ಸಂದರ್ಶನ ಮಾಡಬೇಕು. 10 ಜನ ಹೆಸರು ಬೇಡಿ 10 ಜನನ ಸಂಪರ್ಕ ಮಾಡಿದ್ದು ಉಂಟು, ಇಂಟರ್ವ್ಯೂ ಕೊಡಿ ಅಂತ. ಎಲ್ಲರೂ ಕೇಳೋದು ಯಾರು ನೀವು, ಮೊದಲನೇ ಪ್ರಶ್ನೆ ಯಾರು ನೀವು? ಸರ್ ಕಾಂತರಾಜುಗೂ ಜನಪದಕ್ಕೂ ಏನು ಸಂಬಂಧ? ಮತ್ತು ಜನಪದ ಸಿರಿ ಅಂತ ಬರ್ತಾ ಇದ್ದೀರಲ್ಲ, ಜನಪದ ಸಿರಿಗೆ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ ಈಗಾಗಲೇ? ನಾನು ಸಂದರ್ಶನ ಕೊಟ್ಟರೆ ಎಷ್ಟು ಜನ ನೋಡ್ತಾರೆ? ಈ ಪ್ರಶ್ನೆಗಳೆಲ್ಲ ಕೇಳಿದ್ದು ಉಂಟು. ಅಲ್ಲೆಲ್ಲ ನಾನು ವಿಫಲನಾಗಿ ಕಡೆಗೆ ಬಂದು ನಿಂತದ್ದು ಬಿಳಿಗಿರಂಗನಾಥ ಸ್ವಾಮಿ ಬೆಟ್ಟಕ್ಕೆ VGKK ಕ್ಯಾಂಪಸ್ಸಲ್ಲಿ ಬಂದು ನಿಂತಾಗ ನಿಮ್ಮನ್ನು ಕಂಡು ಮಾತಾಡಿದಾಗ ನೀವು ಈ ಯಾವ ಪ್ರಶ್ನೆಯನ್ನು ಕೇಳಿದೆ, ನೀವು ಯಾರು, ಎಲ್ಲಿಂದ ಬಂದಿರಿ, ಯಾವ ಚಾನಲ್ ನಿಮ್ಮದು, ಏನು ಕೇಳಿದೆ. ಆ ಇಂಟರ್ವ್ಯೂ ಇದೆ, ಕಟ್ ಮಾಡಿ ಹಾಕ್ತೀನಿ ಆ ಶಾರ್ಟು. ಯಾವ್ದು ನಿಮ್ಮ ಚಾನಲ್ಲು ಅಂದ್ರಿ ಸರ್? ಜನಪದ ಸಿರಿಯವರು ಇವತ್ತು ಸಂದರ್ಶನ ಮಾಡ್ತಾ ಇದ್ದಾರೆ. ಶುರು ಮಾಡಿಬಿಟ್ರಿ ನೀವು ಅದನ್ನು. ನನಗೆ ಅಯ್ಯೋ ಯಾವುದು ಏನು ಒಂದು ಈ ಪೂರ್ವಾಗ್ರಹದ ಏನು ಸಿದ್ಧತೆಗಳಿಲ್ಲದೆ ಶುರುವಾಯಿತು. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಮಸ್ಕಾರ ಮಾಸ್ಟ್ರೆ. ನಮಸ್ಕಾರ ಸರ್. ನಿಮ್ಮ ಹುಡುಕೊಂಡು ಬೆಂಗಳೂರಿಂದ ಬಂದ್ಬಿಟ್ಟಿದ್ದೀನಿ ಸರ್. ನಾನು ಕೆಸ್ತೂರು ಮಂಜುನಾಥ್. ಭಾಳ ಫೇಮಸ್, ತುಂಬ ಫೇಮಸ್ ನೀವು, ವರ್ಲ್ಡ್ ಫೇಮಸ್ ನೀವು. ನಿಮ್ಮ ಹಾಡಿಂದ ಇರಲಿ ಸರ್, ಎಲ್ಲ ನಿಮ್ಮ ದಯೆ ಸರ್. ಅದು ಇಲ್ಲ ಭಗವಂತನ ದಯೆ ಅದು. ಯಾಕೆಂದರೆ ನಿಮ್ಮ ಕಲೆ. ಹೌದು ಸರ್. ನಾನು ಇದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋದು ಸರ್. ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ. ಅಂದರೆ ಎಲ್ಲ ಟ್ರೈಬಲ್ ಮಕ್ಕಳು ಸರ್. ಎಲ್ಲ ಟ್ರೈಬಲ್ ಮಕ್ಕಳೇ ಸರ್ ನಮ್ಮಲ್ಲಿ. ಎಲ್ಲ ಬಡವ್ರ ಮಕ್ಕಳು, ಟ್ರೈಬಲ್ ಮಕ್ಕಳು. ಡಾಕ್ಟರ್ ಸುದರ್ಶನ್ ಅವ್ರದ್ದು. ತುಂಬ ದೊಡ್ಡ ಮನುಷ್ಯ, ಬಿಡಿಯವರು. ಬನ್ನಿ ಸರ್. ನೋಡಿ, 2 ಹಾಕ್ಬೇಕಲ್ವ ಇಲ್ಲಿಗೆ? ಇಲ್ಲಿ 2 ಇಲ್ಲ, ಇಲ್ಲಿ 6 ಅಲ್ವಾ? ಇಲ್ಲ 10 ಅಲ್ವಾ? ಓಕೆ. ಆ ಮಕ್ಕಳೇ ನೋಡಿ, ಇವಾಗ ನೋಡಿ ಇಲ್ಲಿ ಅಣುಸೂತ್ರ ಇದೆ ಅಲ್ವಾ? ಇಲ್ಲಿ ಎಷ್ಟೆಷ್ಟಿದೆ? ಇಲ್ಲಿ ಖಾಲಿ ಬಿಟ್ಟಿದ್ದೀವಿ. ಎಷ್ಟು ಹಾಕ್ಬೇಕು ಇಲ್ಲಿ? ಬನ್ನಿ, ಯಾರಾದರೂ ಒಬ್ಬರು ಹಾಕಿ. ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ. ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ. ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು, 7 ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು, ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ.
ಅವತ್ತು ಆ ರೀತಿ ಶುರುವಾದಂತಹ ಒಂದು ಪುಟಾಣಿ ಸಂಸ್ಥೆ ಅಂಬೆಗಾಲಿಡ್ತಾ ಆಮೇಲೆ ನಡೆಯೋದು ಕಲಿತಾ ಕುಂಟ್ತಾ ಬೀಳ್ತಾ ಏಳ್ತಾ ಈಗ ಸ್ವಲ್ಪ ಓಡೋ ಮಟ್ಟಕ್ಕೆ ಬಂದಿದೆ. ಜೊತೆಗೆ ಒಂದಷ್ಟು ಜನ ಮೂಲ ಪ್ರಾಮಾಣಿಕ ಮನಸ್ಸುಗಳನ್ನ ಹೊತ್ತಿರ್ತಕ್ಕಂಥ ಕಲಾವಿದರುಗಳನ್ನು ಒಂದೆಡೆ ಸಂಘಟಿಸ್ಕೊಳ್ತಾ ಅಲ್ವಾ, ಜನಪದ ಕ್ಷೇತ್ರದ ಒಂದಷ್ಟು ಅನಿಷ್ಟಗಳ ವಿರುದ್ಧ ದನಿ ಎತ್ತುತ್ತಾ ಕಲಾವಿದರಿಗೆ ಕೈಲ ಸಹಾಯವನ್ನು ಮಾಡ್ತಾ ಈ ರೀತಿ ಹಲವು ಮಜಲುಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಜನಪದ ಸಿರಿ ಬೆಳೆದು ಬಂದಿದ್ದು. ಇವತ್ತು 50,000 ಚಂದಾದಾರರ ದಂಡು ಜನಪದ ಸಿರಿಯ ಹಿಂದೆ ಇದೆ ಅಂದರೆ ದೊಡ್ಡ ಒಂದು ಸಾಧನೆ ಅಣ್ಣ ಅದು. ತುಂಬ ದೊಡ್ಡ ಸಾಧನೆ. ಹಾಗಾಗಿ ಮೊದಲನೇ ಅತಿಥಿಯನ್ನೇ ಮತ್ತೆ ವೀಕ್ಷಕರ ಮುಂದೆ ಇಂಥ ಸಂದರ್ಭದಲ್ಲಿ ವೀಕ್ಷಕರಿಗೆ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ಬರಮಾಡಿಕೊಂಡೆ. ನೀವು ಕೂಡ ಪ್ರೀತಿಯಿಂದ ಇಲ್ಲ, ಇದು ನಿಮ್ಮ ಚಾನಲ್ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದು ದೊಡ್ಡ ಗುಣ ಸರ್. ಯಾಕೆಂದರೆ ಮೊದಲನೇ ಒಂದು ಸಂದರ್ಶನದಲ್ಲಿ ನಾನು ನಿಮ್ಮ ಸಂದರ್ಶನ ಮಾಡಿದ ದಿನಗಳಲ್ಲಿ ಒಂದು ಸ್ಟುಡಿಯೋ ಮಾಡಿರಲಿಲ್ಲ. ಇವತ್ತು ದೊಡ್ಡ ಸ್ಟುಡಿಯೋ ಆಗಿ ಇವತ್ತು ನಾವು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಆದರೆ ಆವತ್ತು ಒಂದು ಮರದ ಕೆಳಗಡೆ ಮನೆ ಹತ್ರ ಒಂದು ಚೇರ್ ಹಾಕ್ಕೊಂಡು ಕೂತಿದ್ವಿ. ಈ ವಿಶ್ವದ ಅತ್ಯಂತ ಪ್ರಸಿದ್ಧ ಹೆಸರಾಂತ ವಾಹಿನಿ, ಆ ಚಂದನ ವಾಹಿನಿಯಲ್ಲಿ ಬರ್ತಾ ಇರ್ತಕ್ಕಂಥ ಜನಪದ ಕಲಾವಿದರನ್ನು ಪರಿಚಯ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಜನಪದ ಸಿರಿಯಲ್ಲಿ ನೀವು ಹೇಳಿದಾಗೆ ಅಜ್ಞಾತವಾಗಿದ್ದ ಕಲಾವಿದರನ್ನ ಹುಡುಕಿ ಬೆಳಕಿಗೆ ತಂದ ನಂತರ ನಮ್ಮಲ್ಲಿ ಆಗಿ ಹೋದಂತಹ ಎಷ್ಟೋ ಕಲಾವಿದರನ್ನು ಚಂದನ ವಾಹಿನಿ ಕೈ ಬೀಸಿ ಕರ್ಕೊಂಡು ಸಂದರ್ಶನ ಮಾಡಿದೆ ಅಲ್ವಾ, ಸಂದರ್ಶನ ಮಾಡಿದ್ದೆ. ಅದು ನಂಗೆ ತುಂಬ ಸಂತೋಷ ಆಗುತ್ತೆ. ಇದನ್ನು ನನಗೆ ಕಲಾವಿದರೇ ಹೇಳಿದ್ದಾರೆ. ನಾನು ಪುನಃ ಅವರು ಚಂದನ ವಾಹಿನಿಯಲ್ಲಿ ಸಂದರ್ಶನ ಮುಗಿಸ್ಕೊಂಡು ಬಂದ ನಂತರ ಮತ್ತೆ ನಾನು ಚಾಮರಾಜನಗರ ಭಾಗಕ್ಕೆ ಏನಾದರೂ ಪ್ರವಾಸಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಸಾರ್ ಚಂದನದಿಂದ ಕಾಲ್ ಬಂದಿತ್ತು ಸಾರ್, ನಾನು ಹೋಗಿದ್ದೆ ಸಾರ್, ನಾನು ನಿಮ್ಮ ಬಗ್ಗೆನೂ ಹೇಳಿದ್ದೀನಿ ಸರ್ ಅಂತ ಅಂದಾಗ ನಂಗೆ ಭಾಳ ಸಂತೋಷ ಆಗುತ್ತೆ. ಅಮ್ಮ ನನ್ನ ಪ್ರಯತ್ನನೇ ಇದು. ಆಮೇಲೆ ನಗರದಲ್ಲಿ ಮಲ್ಲಣ್ಣ ಮತ್ತು ನನ್ನಿಂದ ಒಂದು ಮಿಮಿಕ್ರಿ ಮಾಡಿದೆ. ಹೌದು, ಅದನ್ನ ಯಾರೋ ಒಬ್ರು ಬೆಂಗಳೂರಲ್ಲಿ ಒಬ್ರು ಅಧಿಕಾರಿ ನೋಡ್ಬಿಟ್ಟು ನಮ್ಮ ಈಗ ಬಂದಿಖಾನೆ ಕೈದಿಗಳು ಆ ಕಾರ್ಯಕ್ರಮಕ್ಕೆ ನೀವು ಜೈಲಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ನೀವು ಅದನ್ನ ನಡೆಸ್ಕೊಡಿ ಅಂತ ಫೋನ್ ಮಾಡಿದ್ದಾರೆ ನಮಗೆ. ನೋಡಿ ಸರ್, ನಿಮ್ಮ ಕಾಮಿಡಿನಲ್ಲಿ ಅದೊಂದು ಮೆಸೇಜ್ ಇದೆ. ಹೌದು, ಮೊಬೈಲ್ ಆಗಿರ್ಬೋದು ಅಥವಾ ಗ್ರಾಮೀಣ ಭಾಷೆ ಇರ್ಬೋದು, ಭಾಷಾ ಸೊಗಡು, ಅದರಲ್ಲಿ ಕಾಮಿಡಿ ಮಾಡ್ತಾ ಮೆಸೇಜ್ಗಳು ಕೊಟ್ಟಿದ್ದೀರಿ. ಮಲ್ಲಣ್ಣ ಮತ್ತು ಮಂಜಣ್ಣ ಅಂತ ಮಾಡಿದಿರಿ. ನೀವು ಇಲ್ಲಿ ಬಂದು ಬೆಂಗಳೂರು ಬಂದು ಕಾರ್ಯಕ್ರಮ ಕೊಡೋಕ್ಕಾಗತ್ತಾ ಅಂತ ಫೋನ್ ಮಾಡಿ ಕೇಳಿದ್ರು. ಯಾವ್ದ್ರಿಂದ ಆಯ್ತು ಇದು? ಜನಪದ ಸಿರಿ. ಹಾಗಾಗಿ ಜನಪದ ಸಿರಿಗೆ ಆರಂಭ ಆಗ್ಬಿಟ್ಟಿದೆ, ಅಂತ್ಯ ಇದಕ್ಕೆ ಗೊತ್ತಿಲ್ಲ. ಹೌದು, ಇದು ಬೆಳಿಬೇಕು ಸರ್. ಆಮೇಲೆ ನಿಮ್ದೆಲ್ಲ ಒಳ್ಳೊಳ್ಳೆಯ ಯೋಜನೆಗಳಿದೆ. ಹೌದು, ಮುಂದೆ ಏನು ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನನೇ ಬಹಳ ಮಿಗಿಲು ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ, ಅದಕ್ಕೆ ಸಮಾನಾಂತರವಾಗಿ ನೇಪಾಳದಲ್ಲೊಂದು ಕನ್ನಡ ಈ ಜನಪದ ಸಿರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಕನಸ್ಕೊಂಡಿದ್ದೀನಿ. ಅದು ಖಂಡಿತ ಸಾಕಾರ ಆಗುತ್ತೆ, ಅದು ಒಳ್ಳೇದಾಗುತ್ತೆ, ಯಶಸ್ವಿ ಆಗುತ್ತೆ ಸರ್. ಅದೇ ನನಗೆ ಅಲ್ಲಿಂದಲೇ ಕರೆಗಳು. ನೇಪಾಳ ಮಾತ್ರ ಅಲ್ಲ, ನೇಪಾಳ ಅಂತ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಅಣ್ಣ. ಏನಂದರೆ ಈಗೇನು ಸರ್ಕಾರದ ಈ ಯೋಜನೆ ಏನಿದೆ ವಿದೇಶ ಪ್ರವಾಸ, ಅದಕ್ಕೆ ಒಂದಷ್ಟು ಪಾಸ್ಪೋರ್ಟ್ ಇರಬೇಕು, ವೀಸಾ ಇರಬೇಕು. ಈ ನೆಪಗಳನ್ನ ಇಟ್ಕೊಂಡೇ ಮೂಲ ಕಲಾವಿದರನ್ನ ಬದಿಗೂ ತರಿಸ್ತಕ್ಕಂಥ ಒಂದು ಷಡ್ಯಂತ್ರ. ಹಾಗಾಗಿ ಪಾಸ್ಪೋರ್ಟ್ ಇಲ್ಲದೆ ಹೋಗ್ತಕ್ಕಂಥ ದೇಶ ಯಾವುದು ಅಂತ ಹುಡುಕಿದಾಗ ನೇಪಾಳಕ್ಕೆ ಪಾಸ್ಪೋರ್ಟ್ ಬೇಡ. ಅಲ್ಲ, ಈಗ ಆಲ್ರೆಡಿ ಹೋಗೋರ್ಗು ಕೂಡ ಪಾಸ್ಪೋರ್ಟ್ ಇರಲಿಲ್ಲಲ್ವಾ? ಅಲ್ವಾ, ಅವ್ರು ಮಾಡಿಸ್ಕೊಂಡೇ ಹೋಗಿದ್ದಲ್ವಾ? ಓದೋದು ಅಂದರೆ ಪಾಸ್ಪೋರ್ಟ್ ತಕ್ಕ ಬಂದಿದ್ರ? ಇಲ್ಲ ಅಂದರೆ ಕಲಾವಿದರನ್ನ ನಿಜವಾಗ್ಲೂ ಮೂಲ ಕಲಾವಿದರನ್ನ ಕರ್ಕೊಂಡು ಹೋಗಲೇಬೇಕು ಅನ್ನೋ ಉತ್ತಮ ಮನಸ್ಥಿತಿ ಇದ್ದಿದ್ರೆ ಕಲಾವಿದರನ್ನ ಆಯ್ಕೆ ಮಾಡಿ ಪಾಸ್ಪೋರ್ಟ್ ಮಾಡಿಸಿ ವೀಸಾ ಮಾಡಿಸಿ ಕರ್ಕೊಂಡು ಹೋಗಿ. ಹೌದು ಅಲ್ವಾ? ಈಗ ಒಂದು ಸಮ್ಮೇಳನಕ್ಕೂ ಮತ್ತೊಂದು ಸಮ್ಮೇಳನಕ್ಕೂ ಪಾಸ್ಪೋರ್ಟ್ ಇಲ್ಲ ಅಂದ ಮಾತ್ರಕ್ಕೆ ಕಲಾವಿದನಲ್ವೇನೋ 2 ವರ್ಷ ಸಮಯ ಇರುತ್ತೆ. ಅಕ್ಕ ನಡೆಯೋದು 2 ವರ್ಷಕ್ಕೊಂದ್ಸಲ. ಈ 2 ವರ್ಷದಲ್ಲಿ ನೀವು ಕೆಲಸ ಮಾಡಿ ಪಟ್ಟಿ ಮಾಡಿ ಸಮಯ ಇದೆ, ಪಾಸ್ಪೋರ್ಟ್ ಮಾಡಿಸಿ ವೀಸಾ ಮಾಡಿಸಿ ಕರ್ಕೊಂಡು ಹೋಗಿ. ಕರ್ಕೊಂಡೋಗಿ ಅದು ಯಾಕೆ ನೀವು ಕಾರ್ಯಕ್ರಮಕ್ಕೆ ಹೋಗೋಕೆ 15 ದಿವಸವರೆಗೂ ನೀವು ಅದನ್ನ ಗೌಪ್ಯತೆ ಕಾಪಾಡ್ಕೊಂಡು ಕಡೆಯಲ್ಲಿ ಬಿಡ್ತೀರಿ? ಷಡ್ಯಂತ್ರ ಅಲ್ವಾ? ಹುನ್ನಾರ ಅಲ್ವಾ ಇದು? ಇದ್ರ ವಿರುದ್ಧ ನಮ್ಮ ದನಿ, ಇದ್ರ ವಿರುದ್ಧ ನಮ್ಮ ಹೋರಾಟ. ಅದಕ್ಕೆ ಅಂದೆ ಜಾನಪದ ಕಲಾವಿದ ನೋಡಿ ಅಣ್ಣ, ಬಡವ. ಇದರಲ್ಲಿ ಈ ಮಾತು ಹೇಳಕ್ಕೆ ನನಗೆ ಯಾವುದೇ ರೀತಿ ಬಿಗ್ಮಾನ ಇಲ್ಲ. ಬಡವ ಮತ್ತು ಅವನಿಗೆ ನೀವು ಕಾನೂನು ತಗೊಂಡು ಬಂದ್ಬಿಟ್ಟು ನೀವು ಪಾಸ್ಪೋರ್ಟ್ ಮಾಡಿಸ್ಕೊಂಬ, ವೆರಿಫಿಕೇಶನ್ ಮಾಡಿಸ್ಕೊಂಬ, ವೀಸಾ ತಗೊಂಬ ಅಂದರೆ ಅವನಿಗೆ ಆ ಕಚೇರಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಖಂಡಿತ ಗೊತ್ತಿಲ್ಲ. ಹಾಗಾಗಿ
ವಿದೇಶಕ್ಕೆ ಹೋಗ್ಬೇಕು ಅನ್ನೋದು ಆತನ ಕನಸು, ಆತನ ಬಯಕೆ. ನನ್ನ ಕಲೆನ ಹೊತ್ಕೊಂಡು ನಾನು ಹೊರದೇಶಕ್ಕೆ ಹೋಗಿ ನಾನು ಪ್ರದರ್ಶನ ಮಾಡ್ಬೇಕು ಅನ್ನೋ ಅವನ ಕನಸು, ಬಯಕೆ, ಮತ್ತು ಆ ಕಲೆನ ಅಲ್ಲೂ ತೋರಿಸ್ಬೇಕು ಅನ್ನೋ ಬಯಕೆ ಅಲ್ವಾ. ವೈಯಕ್ತಿಕವಾಗಿ ನಾನು ಬೆಳೆದ. ಹಾಗಾಗಿ ನಾನು ಮಾಡಿದ್ದೇನೆಂದ್ರೆ ಐಡಿಯಾ, ಒಂದು ಉಪಾಯ, ಪಾಸ್ಪೋರ್ಟ್ ಇಲ್ಲದೆ ಪ್ರಯಾಣ ಮಾಡ್ತಕ್ಕಂಥ ದೇಶ ಯಾವುದು ಅಂತ ಹುಡುಕಿದಾಗ ನಂಗೆ ಸಿಕ್ಕಿದ್ದು ನೇಪಾಳ. ಮತ್ತು ನಿಮಗೆ ವಿಷಯ ಗೊತ್ತಿರಲಿ, ಹಲವಾರು ದೇಶಗಳಿಂದ ಈಗಾಗಲೇ ನನಗೆ ದೂರವಾಣಿ ಮುಖಾಂತರ ಕರೆ ಬಂದಿದೆ, ನೀವು ಇಲ್ಲಿ ಮಾಡಿ ಬನ್ನಿ, ನಾವು ನಿಮ್ಗೆ ವೇದಿಕೆ ಕೊಡ್ತೀವಿ ಬನ್ನಿ ಅಂತ ಕನ್ನಡಿಗರು. ಆದರೆ ಅಗೈನ್ ತಿರ್ಗಿ ಆ ಸಮಸ್ಯೆ ಉಂಟಾಗುತ್ತೆ, ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು, ಈ ಶುರುವಾಗುತ್ತಲ್ಲ. ಅದಕ್ಕೆ ಬೇಡಿ ಇಲ್ಲ ಸರ್, ಬರ್ತೀನಿ, ಮುಂದೆ ಅಲ್ಲಿಗೂ ಬರ್ತೀನಿ, ಅಮೆರಿಕಕ್ಕೂ ಬರ್ತೀನಿ, ಕಲಾವಿದರನ್ನ ಕರ್ಕೊಂಡು ಅಲ್ಲೂ ಮಾಡ್ತೀನಿ. ಸದ್ಯಕ್ಕೆ ಅತೃಪ್ತ ಜನಪದ ಕಲಾವಿದರ ಒಂದು ದೊಡ್ಡ ದಂಡೇ ಇದೆ, ಅದರಲ್ಲಿ ಆಯ್ದ ಕೆಲವು ಕಲಾವಿದರನ್ನ ಕರ್ಕೊಂಡು ಮೊದಲು ವಿದೇಶಕ್ಕೆ ಒಂದು ಪ್ರಯಾಣ ಮಾಡಬೇಕು. ನೇಪಾಳಕ್ಕೆ ಹೋಗೋಣ, ಕಠ್ಮಂಡುವಿನಲ್ಲಿ, ಅದರ ರಾಜಧಾನಿ ಕಠ್ಮಂಡುವಿನಲ್ಲಿ ಒಂದು ಒಳ್ಳೆ ಒಂದು ಕಾರ್ಯಕ್ರಮವನ್ನು ಮಾಡಿ, ವಿದೇಶದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಯಾರನ್ನು ಗೋಗರಿಬೇಡಿ ಕಲಾವಿದರು, ಯಾರ ಹಿಂದೆನೂ ಹೋಗಬೇಡಿ, ಅಲ್ಲಿಗಿಂಜಬೇಡಿ, ಸ್ವಾಮಿ ನಾನು ಅಂತ ನೀವು ಭಿಕ್ಷೆ ಬಿಡಬೇಡಿ. ನೀವು ಈಗಾಗಲೇ ಬದುಕಿಗೋಸ್ಕರ ಉಪದಾನ ಮಾಡ್ಕೊಂಡು ಕಥೆಗಳನ್ನ ಹಾಡ್ಕೊಂಡು ಭಿಕ್ಷೆ ಬೇಡಿ ಸಾಕು, ಪುನಃ ಕಾರ್ಯಕ್ರಮಗಳಿಗೂ ಭಿಕ್ಷೆ ಬಿಡಬೇಡಿ ಅನ್ನೋ ಉದ್ದೇಶ ಇಟ್ಕೊಂಡೋಣ. ಈ ಎಲ್ಲ ಮೂಲ ಕಲಾವಿದರನ್ನು ಕರ್ಕೊಂಡು ವಿದೇಶಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಖಂಡಿತ ಮಾಡಿ ಸರ್, ಅದು ಒಳ್ಳೆಯದಾಗುತ್ತೆ, ಬೇಕು, ಅವಶ್ಯಕತೆ ಇದೆ. ಸೊ ಈ ಥರದ್ದು ಒಂದಷ್ಟು ಕೆಲಸಗಳು ನಡೀತಾ ಇದ್ದಾವೆ. ಅದು ಕೂಡ ಸರ್ಕಾರಿ ಒಂದು ಪ್ರಾಯೋಜಕತ್ವ ಇರತಕ್ಕಂಥ ಒಂದು ಕಾರ್ಯಕ್ರಮವೇ. ಅದನ್ನು ಮುಂದಿನ ನಾನು ಬೇರೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ, ಇಲ್ಲೇ ಅಪ್ರಸ್ತುತ ಅದು. ಹಾಗಾಗಿ ನೀವು ಬಂದಿರಲ್ಲ ಅಂತ, ನೀವು ಮಾತು ಹೇಳಿದ್ರಲ್ಲ ಅಂತ ಅದರ ಬಗ್ಗೆ ನಾನು ಮಾತಾಡಿದೆ. ಹಾಗಾಗಿ ಅದು ಕೂಡ ಒಂದು ವಿಷಯ. ಒಟ್ಟಾರೆ ಆತ್ಮೀಯ, ಯಾಕೆ ನಾನು ಆ ಮಾತು ಎಳೆದೇನೆ ಮುನ್ನ ಅಂತಂದರೆ, ಈಗ ನೀವು ವಿವರ್ಸ್ ನಮ್ಮ ವಿಕ್ಷಕರ ಸಂಖ್ಯೆ ಇಷ್ಟಾಯಿತು ಅಂತಂದರೆ ನಿಮ್ಮ ಯೋಜನೆಗಳು ಹಾಗೆ ದೊಡ್ಡ ಮಟ್ಟದಲ್ಲಿದೆ. ಹೌದು. ಹಾಗಾಗಿ ನಿಮಗೆ ನೇಪಾಳದಲ್ಲೂ ವೀಕ್ಷಕರು ಆಗ್ತಾರೆ ಈಗ. ಹೌದು, ಅಲ್ಲೂ ಸಬ್ಸ್ಕ್ರೈಬರ್ ಆಗ್ತಾರೆ. ಹೌದಲ್ವಾ? ಆವಾಗ ನಿಮಗೆ ಯಾವಾಗ ನಿಮ್ಮ ಜನಪದ ಸಿರಿಯ ಒಂದು ಪ್ರಾಮಾಣಿಕ ಕೆಲಸದ ವ್ಯಾಪ್ತಿ ಹೆಚ್ಚಾಗ್ತೋ ಸಹಜವಾಗಿ ನಿಮಗೆ ಅಭಿಮಾನಿಗಳು ಹೆಚ್ಚಾಗ್ತಾರೆ. ಹೌದು. ಹಾಗಾಗಿ ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ ಅದೇ ನಿಜ. ಮೊನ್ನೆ ನಾನದು ಅಂದ್ಕೊಂಡೆ, ಮೊನ್ನೆ ನಮ್ಮ ಈ ಉಡುಪಿಯ ಕೃಷ್ಣ ಮಠದ ಪುತ್ತಿಗೆ ಮಠದ ಶ್ರೀಗಳು ಜನಪದ ಸಿರಿಯೊಟ್ಟಿಗೆ ಮಾತಾಡಬೇಕು ಅಂತ ನಮಗೊಂದು ಕರೆ. ಹೌದು. ನಾವು ನಮ್ಗೆ ಗಾಬರಿ, ಭಯ, ಯಾಕಪ್ಪ ಯಾಕೆ ಕರೀತಾರೆ ದೊಡ್ಡವರು ಅಂತ ಭಯ. ಅಲ್ಲಿ ಹೋದರೆ, ಭಯದಲ್ಲೇ ಉಡುಪಿಗೆ ಹೋದರೆ ಇಡೀ ಮಠವನ್ನು ಉಡುಪಿಯ ಶ್ರೀ ಕೃಷ್ಣ ಮಠವನ್ನು ನನ್ನ ತಾತನ ಮನೆಯನ್ನೇನೋ ಅಷ್ಟು ಸ್ವತಂತ್ರವಾಗಿ ಎಲ್ಲ ಇಂಚಿಂಚು ಮೂಲೆಗೆ ಓಡಾಡಕ್ಕೆ ಬಿಟ್ಟು ಇದನ್ನು ನೀವು ತೋರಿಸ್ರಿ ಜನಪದ ಸಿರಿ ವೀಕ್ಷಕರಿಗೆ, ನೋಡಲಿ, ಮಠ ತೋರಿಸ್ರಿ ಅಂಥೇಳಿ ಆ ಮಠದ ಗೋಡೌನು ಮತ್ತು ಆ ದಾಸೋಹದ ಭವನ, ಅದರ ಆಡಳಿತ ಕಚೇರಿಗಳು ಆತ್ಮೀಯವಾಗಿ ಸ್ವಾಮೀಜಿಯವರು ತಂಗತಕ್ಕಂಥ ಆ ಮಠ ಮತ್ತು ಸ್ವಾಮೀಜಿಯವರ ಖುದ್ದು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ದು, ಜನಪದ ಸಿರಿ ಚಾನಲ್ ಅಂತ ಅವ್ರ ಬಾಯಲ್ಲಿ ಅದನ್ನು ಉಲ್ಲೇಖ ಮಾಡಿ ಮಾತಾಡಿದ್ದು ನಂಗೆ ಭಾಳ ಸಂತೋಷ ಆಯಿತು. ಸ್ವೇಚ್ಛೆಯಿಂದ ಮಾಡಿದಂಥದ್ದು ಮತ್ತು ನಮ್ಗೆ ಅವ್ರು ಕೊಟ್ಟಂಥ ಆತಿಥ್ಯ ಇತ್ತಲ್ಲ ಉಡುಪಿಯಲ್ಲಿ, ನಾನು ಯಾವತ್ತೂ ಮರೆಯಲ್ಲ. ಅದು ನನಗೆ ಯಾವ ಅಕ್ಕಾಗಿಂತ ಯಾವ ನಾವಿಕಾಗಿಂತ ನನಗೆ ಅದೇನೋ ಚಿಕ್ಕದು ಅಂತ ನನಗನ್ಸಲ್ಲ. ಹಾಗಾಗಿ ನನಗೆ ತುಂಬ ದೊಡ್ಡ ಹೆಮ್ಮೆ ಇದೆ. ಹೇಗೆ ಸಾಧ್ಯವಾಗ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಈಗ ನನಗೆ ಉತ್ತರ ಗೊತ್ತಾಗಿದೆ. ಈ 50,000 ಪುಣ್ಯಾತ್ಮರಲ್ಲಿ, ಮಹಾನುಭಾವರಲ್ಲಿ ಯಾರೋ ಅಲ್ಲಿಗೆ ವಿಷಯ ತಿಳಿಸಿರ್ಬೋದು, ಇವ್ರನ್ನ ಕರೀರಿ, ಇವ್ರ ಮುಖಾಂತರ ಹೇಳಿ ಮುಂದೆ ಇವರು ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಕ್ಕಂಥ ಒಂದು ಚಾನಲ್, ಇದು ಪ್ರಮುಖವಾದ ಚಾನಲ್ ಅಂತ ಹೇಳೋ ಸಾಧ್ಯತೆಗಳು ಇರ್ತವೆ. ಆ ಥರ ಏನಾದರೂ ಹೇಳಿದ್ದವರಾದರೆ ದಯವಿಟ್ಟು ಅವ್ರಿಗೆ ಇಲ್ಲಿಂದಲೇ ಅವರ ಪಾದಕ್ಕೆ ಶರಣಾರ್ಥಿ. ಸೊ ಹಾಗಾಗಿ ಅಣ್ಣ, ಈ ಎಲ್ಲ ಅನುಭವಗಳನ್ನ ಹೊತ್ಕೊಂಡು ಕರ್ನಾಟಕ ರಾಜ್ಯದ ಹಳೆ ಮೈಸೂರು ಭಾಗವನ್ನು ಪ್ರವಾಸ ಮಾಡಿದ್ದೀವಿ, ಕರಾವಳಿ ಭಾಗವನ್ನು ಪ್ರವಾಸ ಮಾಡಿದ್ದೀವಿ, ಉತ್ತರ ಕರ್ನಾಟಕವನ್ನು ಪ್ರವಾಸ ಮಾಡಿದ್ದೀವಿ. ಅನೇಕ ದಿಗ್ಗಜ ಹಿರಿಯ ನಿಕಟಪೂರ್ವ ಅಕಾಡೆಮಿ ಅಧ್ಯಕ್ಷರುಗಳು ಅನ್ಸ್ಕೊಂಡವರು ಅಥವಾ ಮಾಜಿ ಅಧ್ಯಕ್ಷರುಗಳು ಅನ್ಸ್ಕೊಂಡವರು, ಉದಾಹರಣೆಗೆ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರಾಗ್ಬೋದು, ಅಥವಾ ನಮ್ಮ ಪದ್ಮಶ್ರೀ ಮಂಜಮ್ಮ ಜೋಗತಿಯವರಾಗ್ಬೋದು, ಅಥವಾ ನಮ್ಮ ಮತ್ತೊಬ್ಬ ಹಿರಿಯರಾಗಿರ್ತಕ್ಕಂಥ ಪದ್ಮಶ್ರೀ ರಾಣಿ ಮಾಚಯ್ಯನವರಾಗಿರ್ಬೋದು. ಸೊ ಈ ರೀತಿ ದಿಗ್ಗಜರನ್ನೆಲ್ಲ ನಾವು ಸಂದರ್ಶಿಸ್ತಕ್ಕಂಥ ಅಥವಾ ಸಂಪರ್ಕ ಒಡನಾಡ್ತಕ್ಕಂಥ ಒಂದು ವಿಶೇಷವಾದ ಅನುಭೂತಿಯನ್ನು ಕೊಟ್ಟಿದ್ದು ಜನಪದ ಸಿರಿ ಆ ಒಂದು ಕೆಲಸ ಅಂತಣ್ಣ. ಸೊ ಹಾಗಾಗಿ ಸರ್, ಈ ದಿನ ನಾವು ಮೊದಲನೇ ಸಂಚಿಕೆಯನ್ನು ನಾವು ಜನಪದ ಸಿರಿಯಲ್ಲಿ ಮಾಡುವಾಗ ಒಂದು ಸಂಪಿಗೆ ಮರದ ಕೆಳಗಡೆ ಕೂತ್ಕೊಂಡು ಶೂಟಿಂಗ್ ಮಾಡಿದೆ. ಇವತ್ತು ಆ ಸಂಪಿಗೆ ಮರದ ಬದಲು ಸ್ಟುಡಿಯೋ ಒಳಗಡೆ ಕೂತಿದ್ದೀವಿ ಅಷ್ಟೇ. ಹಾಗಾಗಿ ಒಂದು ಸ್ಟುಡಿಯೋ ಆಗಿದೆ, ಇದು ಜನಪದದ ಸ್ಟುಡಿಯೋ. ಇದು ನೋಡ್ತಾ ಇದ್ದರೆ ಇದರಲ್ಲಿರ್ತಕ್ಕಂಥ ನೀವು ಮಾಡಿರ್ತಕ್ಕಂಥ ವಿನ್ಯಾಸ ವಿಶೇಷವಾಗಿದೆ. ನಿಮಗಿರ್ತಕ್ಕಂಥ ಬದ್ಧತೆ ಭಾಳ ಇಷ್ಟ ಆಯಿತು ಕಾಂತಣ್ಣ. ನೀವು ಜನಪದ ಸಿರಿ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನವೇ ನಿಮ್ಮನ್ನು ಈ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಇನ್ನೂ ಅನೇಕ ಜನಪದ ಕಲಾವಿದರು ಈ ವಾಹಿನಿಯಲ್ಲಿ ಪರಿಚಯ ಆಗಬೇಕಾಗಿದೆ.
ಕಡೆಗೆ ಎಷ್ಟೋ ಮಂದಿ ನಿಂದಕರಿದ್ದರು, ಎಷ್ಟೋ ಮಂದಿ ಕಾರ್ಯಳಿತಕ್ಕಂಥ ವ್ಯಕ್ತಿತ್ವಗಳಿದ್ದರೂ ಕೂಡ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಕ್ಕಂಥ ಯಾರೇ ಆದರೂ ನಾವು ನಿಮ್ಮ ಕೈ ಹಿಡಿತೀವಿ ಬೆಂತಡ್ತೀವಿ ಅಂತ ಕಡೆಗೂ ಸಾಬೀತು ಮಾಡಿದಂತಹ ಕನ್ನಡದ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು ವೀಕ್ಷಕರೇ. ಸೊ ಹಾಗೆ ಕಾಂತರಾಜಣ್ಣ, ಫಸ್ಟ್ನೇ ಸಂಚಿಕೆನ ಮಾಡುವಾಗ ಒಂದು ಸಂಪಿಗೆ ಮರದ ಕೆಳಗಡೆ ಕುಳಿತು ನಾವು ಚಿತ್ರೀಕರಣ ಮಾಡಿದ್ವಿ. ಇವತ್ತು ಸಂಪಿಗೆ ಮರದ ಕೆಳಗಡೆ ಇಲ್ಲ, ಸ್ಟುಡಿಯೋ ಕೆಳಗಡೆ ಇದ್ದೀವಿ, ಸ್ಟುಡಿಯೋ ಒಳಗಡೆ ಇದ್ದೀವಿ. ಇದೇ ನಮಗೆ ಸಂಪಿಗೆ ಮರ. ಹಾಗಾಗಿ ಜನಪದ ಸಿರಿಯ ನಿಮ್ಮ ಈ ಕಾರ್ಯ ಸಾಧನೆಯ ಹಾದಿಯಲ್ಲಿ ನೀವು ಸಾಧಿಸಿರೋದು ಸಾಸಿವೆಯಷ್ಟು ಅಂತ ಹೇಳ್ತೀರಿ. ನಮಗಿನ್ನೂ ಸಾಗರದಷ್ಟಿದೆ. ಈ ಜನಪದ ಕಲೆನೇ ಹಾಗೆ, ಜನಪದ ಕಲಾವಿದರು ಹಾಗೇನೆ. ಈಗ ನಮಗೆ ಸಿಕ್ಕಿರತಕ್ಕಂಥದ್ದು ಬೆರಳೆಣಿಕೆ ಎಷ್ಟು ಜನ. ಹಾಗೆ ಇನ್ನೂ ಅನೇಕ ನಂತರ ಎಲೆಮರೆಯ ಕೆಸ್ತೂನ್ ಮಂಜುನಾಥ್ನಂತಹ ಅನೇಕ ಕಲಾವಿದರು ಇನ್ನೂ ಇದ್ದಾರೆ. ಅವರೆಲ್ಲ ಹುಡ್ಕೋಣ. ನಿಮ್ಮ ಜನಪದ ಸಿರಿಯ ಕಣ್ಣು ಅವ್ರ ಮೇಲೆ ಬೀಳಬೇಕು, ನಿಮ್ಮ ಬೆಳಕು ಅವ್ರ ಮೇಲೆ ಬೀಳಬೇಕು, ಅವ್ರ ಬದುಕು ಹಸನಾಗಬೇಕು. ಆ ಬದುಕು ಹಸನಾಗಬೇಕು. ಜನಪದ ಕಲಾವಿದನಿಗೆ ಜನಪದ ಕಲೆ ಅವನಿಗೊಂದು ಕಲೆಯಾಗಿದೆ ವಿನಃ ಅವನಿಗೆ ಹೊಟ್ಟೆ ತುಂಬಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಜನಪದ ಸಿರಿ ಆಗಲಿ ಮತ್ತು ಜನಪದ ಕಲಾವಿದರು ಬೆಳೀಲಿ, ನಿಮ್ಮ ಜನಪದ ಸಿರಿಯ ವೀಕ್ಷಕರ ಸಂಖ್ಯೆ ಇನ್ನೂ ಹೆಚ್ಚಾಗಲಿ ಅಂತಕ್ಕಂಥದ್ದು ನನ್ನ ತುಂಬು ಹೃದಯದ ಹಾರೈಕೆ. ನಿಮ್ಮ ಜನಪದ ಸಿರಿಯ ಈ ಪ್ರಾಮಾಣಿಕ ಸೇವೆಗೆ ದೇವರು ಶ್ರೀ ಬಿಳಿಗೆ ರಂಗಪ್ಪ ನಿಮ್ಗೆ ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ಸರ್.